ಸಿಎಂ ಅವರನ್ನ ಆಯ್ಕೆ ಮಾಡುವುದು ಶಾಸಕರು, ಸ್ವಯಂ ಆಗಿ ನಾನೇ ಸಿಎಂ ಆಗ್ತೇನೆ ಅಂತ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಶಾಸಕ ರಾಜು ಕಾಗೆ ಅವರು ತಿಳಿಸಿದ್ದಾರೆ. 3 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ. ಸಿಎಂ ಆಯ್ಕೆ ಮಾಡುವುದು ಶಾಸಕರು. ಸಿದ್ದರಾಮಯ್ಯ ಮೇಲೆ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿ. ನ್ಯಾಯಾಲಯದಲ್ಲಿ ತೀರ್ಪು ನಮ್ಮ ಪರವಾಗುತ್ತೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೈ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ರಾಜು ಕಾಗೆ ಅವರು ತಿಳಿಸಿದ್ದಾರೆ. ಶಿರಗುಪ್ಪಿಯಲ್ಲಿ 1 ಕೋಟಿ ರೂಪಾಯಿ ಮತ್ತು ಗುಂಡೇವಾಡಿಯಲ್ಲಿ 1 ಕೋಟಿ ರೂಪಾಯಿದ. ಶಿರಗುಪ್ಪಿಯಲ್ಲಿ 6 ವರ್ಕ್ಗಳು, ಇಲ್ಲಿ 19 ವರ್ಕ್ಗಳನ್ನ ಓಣಿಯಲ್ಲಿ SC ST ಕಾಲನಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನದಿಂದ ಈ ಕಾಮಗಾರಿಗಳನ್ನು ಇವತ್ತು ಪೂಜೆ ಮಾಡಿದ್ದೀವಿ. 2-3 ತಿಂಗಳಲ್ಲಿ ಅವೆಲ್ಲ ಕೆಲಸಗಳು ಪೂರ್ಣಗೊಂಡು ಲೋಕಾರ್ಪಣೆಯನ್ನು ಮಾಡ್ತೀವಿ. ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗುತ್ತಿದೆ ಅನ್ನುವಂಥ ಮಾತುಗಳನ್ನ ವಿರೋಧ ಪಕ್ಷದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದರು. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನೆತ್ತಿಲ್ಲ. ಇವತ್ತು ಇದೇ ಉದಾಹರಣೆ. ಆಮೇಲೆ SSDPಯಲ್ಲಿ ಮೊನ್ನೆ 30 ಕೋಟಿ ರೂಪಾಯಿದ ಕಾಗವಾಡದಿಂದ ಉಗಾರವರೆಗೆ ರಸ್ತೆಯನ್ನು ಪೂಜೆ ಮಾಡಿದ್ದೀವಿ. ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಅಭಿವೃದ್ಧಿನೂ ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಎಲ್ಲರೂ ನಾವು ಕೊಟ್ಟ ಮಾತನ್ನಂತೆ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ಕಾರ ಉಳಿಯೋದಿಲ್ಲ. ಹಬ್ಬ ಆದ್ರೊಳಗೆ ಬೀಳ್ತೈತಿ, ಹುಣ್ಣಿಮೆ ಆದ್ರೊಳಗೆ ಬೀಳ್ತೈತಿ, ಅಮಾವಾಸ್ಯೆ ಆದ್ರೊಳಗೆ ಬೀಳ್ತೈತಿ. ಇವೆಲ್ಲ ಒಂದು ಊಹಾಪೋಹಗಳು. ನಾವು 136 ಜನ ಸಂಪೂರ್ಣ ಬಹುಮತವಿರುವುದರಿಂದ ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ 3.5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಸಹಿತ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮತ್ತೆ ಇನ್ನೂ ರಾಜ್ಯದಲ್ಲಿ 20 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಿದೆ. ಆ ವಿಶ್ವಾಸ ನಮಗಿದೆ. ಹೀಗಾಗಿ ಯಾವುದೇ ಇವತ್ತು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಮೇಲೆ ಒಂದು ಆರೋಪ ಬಂದದ್ದು ಅದು ಸತ್ಯಕ್ಕೆ ದೂರವಾದದ್ದು. ಆ ಒಂದು ಆರೋಪದಲ್ಲಿ ಯಾವುದೂ ಹುರುಳಿಲ್ಲ. ನಾಳೆ ಕೋರ್ಟಲ್ಲೇ ನಮ್ಮ ಪರವಾಗಿ ನಿರ್ಣಯ 100% ನಮ್ಮ ಪರವಾಗಿ ಅದು ನಿರ್ಣಯ ಆಗ್ತಿದೆ ಅನ್ನುವಂಥ ವಿಶ್ವಾಸ. ಆರೋಪ ಪ್ರತ್ಯಾರೋಪ ಮಾಡ್ಲಿಕ್ಕೆ ಹೋಗೋದಲ್ಲ. ನಮ್ಮದೇ ವಿಶ್ವಾಸ ಸಿದ್ದರಾಮಯ್ಯವರು ಅಂತ ಯಾವ ಒಂದು ಆರೋಪದಲ್ಲಿ ಸುಳಿಯೋದಲ್ಲಿ ಸಿಕ್ಕೊಳ್ಳಕ್ಕೆ ಹೋಗೋದಿಲ್ಲ. ಅವರು ಜೀವನದಲ್ಲಿ ಅದುವರೆಗೂ ಒಂದು ಕಪ್ಪು ಚುಕ್ಕೆಯನ್ನು ಅಂಟ್ಕೊಂಡವ್ರಲ್ಲ. ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ನಮ್ಮ ಪರವಾಗಿ ತೀರ್ಪು ಬರ್ತಿದೆ ಅನ್ನುವಂಥ ವಿಶ್ವಾಸ ನನಗಿದೆ. ನೀವೇ ಕೇಳ್ತೀರಿ, ನೀವು CM ರೇಸ್ದಲ್ಲಿದ್ದೀರಿ. ನನಗೂ ಆಸೆ ಐತಿಪ್ಪ ಅಂತ ಹೇಳಿದಾಗ ರಾಜು ಕಾಗೆ CM ಅದು ಆಗೋದಲ್ಲ. ಹಂಗೆಲ್ಲ ಸುಮ್ಮನೆ ಏನೋ ಒಂದು ಕೇಳಿದಕ್ಕದ ಇಲ್ಲ. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರನವರು ನಾನು ಬಿಟ್ರೆ ಅವ್ರು ಆದ ನಂತರ, ಅವ್ರು ಒಲ್ಲೆ ಅಂದ ನಂತರ, ಸಿದ್ದರಾಮಯ್ಯವರ ನಂತರ ಈಗ 5 ವರ್ಷ ನಂತರ ನೋಡೋಣ. ನಮ್ಮೊಂದು ಯಾರ್ಯಾರು ಮಂತ್ರ ದೇಶದಲ್ಲಿ ಇರ್ತಾರೆ. ಮುಖ್ಯಮಂತ್ರಿಯ ನಿರ್ಣಯ ಮಾಡೋರು ಶಾಸಕಾಂಗ ಪಕ್ಷದಲ್ಲಿ ನಾವೆಲ್ಲ MLAಗಳು ಕೂಡಿ. ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಲ್ಲ. ನಾವೇನು ಬೇಕಾದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ಕೊಳಕ್ ಆದೈತೇನ್ರಿ? ಆಗೋದಲ್ಲ. ಅಲ್ಲಿ 543 ಸಂಸದರು ನಮ್ಮ ಪರವಾಗಿ ದನಿ ಹತ್ತಬೇಕು. ಅವಾಗ ನಾವು ಪ್ರಧಾನಿ. ಇಲ್ಲಿ ಬಹುಮತ ಇದ್ದವ್ರು ಶಾಸಕರು ಆ ನಿರ್ಣಯವನ್ನು ಮಾಡ್ತಾರೆ. ಸ್ವಯಂ ಘೋಷಣೆ ಯಾರಿಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅದು ಕಾನೂನು ಬಾಹಿರ. ಸರ್, ಇನ್ನೊಂದು KSRTCಯಲ್ಲಿ ಕೇವಲ ಚಾಲಕರನ್ನ ಹೊರಗುತ್ತಿ ಮೇಲೆ ಆಧಾರ ಮೇಲೆ ತಗೊಳ್ತಾ ಇದ್ದಾರೆ ಸರ್. ಗೌರ್ಮೆಂಟ್ ನಾವು ಇಂಟರ್ವ್ಯೂ ಕರೆದಿದ್ದೀವಿ. ಅವರು ಟೆಸ್ಟ್ ತಗೊಳ್ತಾ ಇದ್ದೀವಿ. 1400 ಮಂದಿನ ತುಂಬೋತಾ ಇದ್ದೀವಿ. ವಾಯುವ್ಯ ಕರ್ನಾಟಕದಲ್ಲಿನೇ ತಗೋತಾ ಇದ್ದೀವಿ. BBMPಯಲ್ಲಿ ಇಂಟರ್ವ್ಯೂ ಕರೆದಿದ್ದೀವಿ. ಆಮೇಲೆ 400 ಬಸ್ಗಳನ್ನು ತಗೋತಾ ಇದ್ದೀವಿ. ಈ ಒಂದು ಹೋದ 2-3 ತಿಂಗಳಲ್ಲಿ 200 ಬಸ್ಗಳು ವಾಯವ್ಯ ಕರ್ನಾಟಕದಲ್ಲೇ ತಗೊಂಡಿದ್ದೀವಿ. ಎಲ್ಲ ಡಿಪೋದಲ್ಲಿ ಬೆಂಗಳಗಾವದಲ್ಲಿ ನಾನು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡಿನ ಅದನ್ನ ಹಂಚಿದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಚಂದ್ರರಾಜ್ ಹೆಟ್ಟಿಗಳು ಇದ್ರು, ಫಿರೋಜ್ ಶೇಟ್ ಅವರು ಇದ್ರು, ಸತೀಶ್ ಇದ್ರು. ಎಲ್ಲ ಕೂಡಿ ಹಚ್ಚಿದ್ದೀವಿ. ಈಗ ಎಲ್ಲ ಕಡೆ ಮತ್ತೆ ಈಗ ನಮ್ಮ 300 ಬಸ್ಗಳಿಗೆ ನಾನು ಇವತ್ತನೇ ಸಹಿ ಮಾಡ್ತಾ ಇದ್ದೀನಿ. ಇವತ್ತು ಸಹಿ ಮಾಡಿ ನಾಳೆ 300 ಬಸ್ಗಳಿಗೆ ಆರ್ಡರ್ ಕೊಡ್ತಾ ಇದ್ದೀವಿ. ಬಸ್ಗಳು ಹೊಸ ತಗೋತಾ ಇದ್ದೀವಿ. ಅವ್ರ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಯಾವುದೂ ಹೊಸ ಬಸ್ಗಳು ತಗೋದುಕೊಂಡಿಲ್ಲ. ಇವತ್ತು ಪಾರದರ್ಶಕವಾಗಿ ಕಾಂಟ್ರಾಕ್ಟ್ ಬೇಸ್ಕೊಂಡು ನಮ್ಗೆ ಎಲ್ಲಿ ಅವಶ್ಯಕತೆ ಇದಾವು ಅವ್ರನ್ನೆಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋತೀವಿ. ಮತ್ತೆ ನಾವು ಪರ್ಮನೆಂಟ್ ಆಗ್ಬೇಕು. ಅವ್ರನ್ನ ಮತ್ತೆ ಅವ್ರು ಬೇಕಾದ್ರೆ ಮುಂದುವರಿಲಿ. ನಾವೀಗ
ಒಂದೊಂದು 300-400 ಮಂದಿನ ಕರೆದಿದ್ದೇವೆ. ಅಲ್ಲೇ ನಮಗೆ ಬರ್ತಾ ಇಲ್ಲ. ಕಾಂಟ್ರಾಕ್ಟ್ ಬೇಸ್ ಬೇಕು, ನಾವು 20,000 ರೂಪಾಯಿ ಕಾಂಟ್ರಾಕ್ಟ್ ಬೇಸ್ ಬೇಕು ಕೊಡ್ತಾ ಇದ್ದೀವಿ. ಅವರಿಗೆ ಜನ ಬರ್ತಾ ಇಲ್ಲ, ಅಲ್ಲೇ ಖಾಲಿ ಇದಾವೆ. ಮತ್ತು ನಲ್ಲಿ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗ್ತೈತಿ, ಫುಲ್ಫಿಲ್ ಆಗ್ತಾ ಇಲ್ಲ ನಮಗೆ. ಈಗ 1400 ಮಂದಿದ ಈಗಾಗಲೇ ಅವ್ರದ್ದೆಲ್ಲ ವೆರಿಫಿಕೇಶನ್ ಆಗಿದಾವು. ಇನ್ನು ಮುಂದೆ ಅವ್ರನ್ನ ಆರ್ಡರ್ ಕೊಡ್ತೀವಿ. ಅವರಿಗೆಲ್ಲ ಟೆಸ್ಟ್ ಬಾಕಿ ಇದೆ. ನಮ್ಮಲ್ಲಿ ಟ್ರ್ಯಾಕದ ಪ್ರಾಬ್ಲಮ್ ಇದೆ. ಟ್ರ್ಯಾಕದ ಹುಬ್ಬಳ್ಳಿಯಲ್ಲಿ ಒಂದೇ ಟ್ರ್ಯಾಕ್ ಇದೆ. ನಾನು ಗುಲ್ಬರ್ಗಾಕ್ಕೆ ಕೆಲವೇ ದಿವಸದಲ್ಲಿ 8-10 ದಿವಸದಲ್ಲಿ ನಾನು MD ಗುಲ್ಬರ್ಗಾಕ್ಕೆ ಹೋಗಿ ಅಲ್ಲಿ ಟ್ರ್ಯಾಕು ಸಹಿತ ಅದನ್ನ ಏನಾಗಿದೆ, ಈಗ 5 ಜನ ಮ್ಯಾನ್ದಿಂದ ನಾವೆಲ್ಲ ಟೆಸ್ಟ್ ಮಾಡ್ತಿದ್ವಿ. ಈಗ ಎಲ್ಲ ಇದರಿಂದ ಕಂಪ್ಯೂಟರ್ದಿಂದ ನಾವು ಟೆಸ್ಟ್ ಮಾಡೋದ್ರಿಂದ ಅದಕ್ಕೆ CC ಕ್ಯಾಮ್ರಾ ಅಳವಡಿಸ್ಲಿಕ್ಕೆ ಕರ್ನಾಟಕದಲ್ಲಿ ಒಬ್ಬನೇ ಕಾಂಟ್ರಾಕ್ಟರ್ ಇದ್ದಾನೆ. ನಾವು ಬರ್ತಾ ಇಲ್ಲ ಕುಣಿಸ್ಲಿಕ್ಕೆ. ನಾವು ನಾಳೆ ಕುಣಿಸಿದ್ರೆ ನಾವು 8ರಿಂದ ಅವೆಲ್ಲ ಪ್ರಕ್ರಿಯೆ ಪೂರ್ತಿ ಮಾಡ್ತೀವಿ. ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಅಡಚಣೆಗಳಿರ್ತಾವೆ, ಅದಕ್ಕಾಗಿ ಅದಕ್ಕೆ ವಿಳಂಬ ಆಗ್ತಾ ಇದೆ ಹೊರತು ನಾವೆಲ್ಲ ಯಾವುದು ಸರ್ಕಾರದಲ್ಲಿ ಒಂದು ಏನು ಪಾರದರ್ಶಕವಾಗಿ ಎಲ್ಲರಿಗೂ ಸಿಗಬೇಕನ್ನೋದು ಮಾಡ್ತಾ ಇದ್ದೀವಿ. ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ವಿದೇಶಿ ಕಂಪನಿಗಳಲ್ಲೂ ನಮ್ಮಲ್ಲಿ ಹೂಡಿಕೆಗೆ ಬರ್ತಾ ಇದ್ದಾರೆ. ಇವತ್ತು ಮೊನ್ನೆನ ದಿಲ್ಲಿಯೊಳಗೆ ಹೋಗಿ ಒಂದು ರೋಡ್ ಶೋ ಮಾಡಿ ದಿಲ್ಲಿಯಲ್ಲಿ ಸಹಿತ ಹೋಗಿ ನಮ್ಮ MB ಪಾಟೀಲರು ಇಂಡಸ್ಟ್ರಿಯಲ್ಗಳನ್ನು ಹೆಚ್ಚು ತಗೋಬೇಕು, ಇಲ್ಲಿ ನಮ್ಮ ಇಂಡಸ್ಟ್ರಿ ಸಲುವಾಗಿ ನಾವು ಕೆಲವು ಜಮೀನುಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿ ಹೆಚ್ಚಿಗೆ ಬಂದ ನಂತರ ಇಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ. ಹಣ 2 ಟೆಂಡರ್ 6 ಮತ್ತು 17 23 ಕೆರೆಗಳಿಗೆ ನಾವೀಗ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.